ನಂದಿನಿ ಹಾಲಿನ ದರ ಮಾತ್ರ ಏರಿಕೆ ಆಗ್ತಾ ಇಲ್ಲ. ವಿದ್ಯುತ್ ಶಾಕ್ ಕೊಡೋದಕ್ಕೂ ಕೂಡ ಜನರಿಗೆ ಮುಂದಾಗ್ತಾ ಇದೆ ಸರ್ಕಾರ. ಹಾಗಾದ್ರೆ ವಿದ್ಯುತ್ ದರ ಕೂಡ ಏರಿಕೆ ಆಗುತ್ತಾ? ಮಾಹಿತಿ ಕೊಡ್ತಾ ಹೋಗ್ತೀನಿ ನಿಮಗೆ. ಕೆಲವೇ ಕ್ಷಣಗಳಲ್ಲಿ ವಿದ್ಯುತ್ ದರ ಕೂಡ ಏರಿಕೆ ಆಗುತ್ತೆ. ಮೊನ್ನೆಯಷ್ಟೇ ಗ್ರಾಜ್ಯುಟಿಗಾಗಿ ದರವನ್ನ ಕೆಪಿಟಿಸಿಎಲ್ ಹೆಚ್ಚಿಸಿತ್ತು. ಈಗ ವಾರ್ಷಿಕ ವಿದ್ಯುತ್ ದರವನ್ನ ಹೆಚ್ಚಳ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ದರ ಹೆಚ್ಚಳಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡ್ತಾ ಇದೆ. ಒಂದಾದ ಮೇಲೆ ಒಂದು ದರವನ್ನ ಹೆಚ್ಚಳ ಮಾಡ್ತಾ ಹೋಗ್ತಾ ಇರುವಂತಹ ಸರ್ಕಾರದ ಕಣ್ಣು ಈಗ ಎಲ್ಲಿ ಬಿದ್ದಿದೆ ಅಂದ್ರೆ ವಾರ್ಷಿಕ ವಿದ್ಯುತ್ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ. ಇಂಧನ ಇಲಾಖೆ ನೋಡಿದ್ರೆ ಹಗರಣಗಳಲ್ಲಿ ಮುಳುಗೇಳ್ತಾ ಇದೆ. ಅವ್ರವ್ರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ರೀತಿಯಾಗಿ ಕಿಕ್ ಬ್ಯಾಕ್ಗಳು ಸಿಗಬೇಕೋ ಅದೆಲ್ಲವೂ ಸಿಕ್ಕೊಂಡು ಅದರಲ್ಲಿ ಮುಂದೆ ಇದೆ. ಬಟ್ ಜನರಿಗೆ ಮಾತ್ರ ಬರೆ ಎಳೆದು ಅವರ ಕೊನೆಯ ರಕ್ತದ ಹನಿ ಆ ಬಿಂದು ಹೀರೋ ತನಕ ಬಿಡಲ್ಲ ಅಂತ ಅನ್ಸುತ್ತೆ. ಇಂಧನ ಇಲಾಖೆಯವರು KERC ಅವರು ಕೇಳಿದ್ರೆ 108 ರೀಸನ್ಗಳನ್ನು ಕೊಡ್ತಾರೆ. ಇಲ್ಲ ಎಸ್ಕಾಮ್ಗಳು ಮೇಂಟೈನ್ ಆಗಬೇಕು, ಅಲ್ಲಿರೋ ಎಂಪ್ಲಾಯೀಸನ್ನು ನೋಡ್ಕೊಳ್ಬೇಕು, ಹೀಗಾಗಿ ಇದು ಅನಿವಾರ್ಯ ಅಂತ ಹೇಳ್ತಾರೆ. ಮತ್ತು ಇಂಧನ ಇಲಾಖೆ ಲಾಭದಲ್ಲಿರೋದು ಯಾವಾಗ? ಅಷ್ಟೊಂದು ದೊಡ್ಡ ಇಲಾಖೆ ಲಾಭದಲ್ಲಿರೋದು ಯಾವಾಗ ಅನ್ನೋದು ಪ್ರಶ್ನೆ. ಈಗ ಅದೇನು ಪ್ರಸ್ತಾವನೆಯನ್ನು ಸಲ್ಲಿಸಿ ಯಾವ ರೀತಿಯಾಗಿ ಜನರ ಜೇಬಿಗೆ ಮತ್ತಷ್ಟು ಕತ್ತರಿಯನ್ನು ಹಾಕ್ತಾರೆ ಅನ್ನೋದನ್ನ ನಾವು ನೋಡಬೇಕು. ಸ್ವಲ್ಪ ಹೊತ್ತಲ್ಲಿ ಇದರ ಅಧಿಕೃತ ಘೋಷಣೆ ಕೂಡ ಆಗತ್ತೆ. ಮೊನ್ನೆನೇ ಎಲ್ಲ ಎಸ್ಕಾಮ್ಗಳು ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕೊಟ್ಟಿದೆ. ಇಷ್ಟಿಷ್ಟು %, ಇಷ್ಟಿಷ್ಟು ವರ್ಷಕ್ಕೆ ಹೈಕ್ ಮಾಡಿಬಿಡೋಣ ಅಂತ ಹೇಳಿ ಒಂದು ಪ್ರಪೋಸಲ್ ಕೂಡ ಹೋಗಿದೆ. ಆ ಪ್ರಪೋಸಲನ್ನು ಪರಾಮರ್ಶಿಸ್ತೀವಿ ನಾವು ಕ್ಯಾಬಿನೆಟ್ನಲ್ಲಿ ಅಂತ ಹೇಳಿದರು. ಅದಾದ ಬಳಿಕ ಇಂಧನ ಇಲಾಖೆ ಕೂಡ ಈಗ ಭಾಳ ಕಾನ್ಫಿಡೆನ್ಸ್ನಲ್ಲಿದೆ. ನಾವು ಅಂದುಕೊಂಡ ಪ್ರಸ್ತಾವನೆಗೆ ಶೀಘ್ರವೇ ಸರ್ಕಾರ ಉತ್ತರ ಕೊಡುತ್ತೆ ಅಂತ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪವಿತ್ರ. ಒಂದೇ ಒಂದು ತಿಂಗಳ ಟೈಮ್ ಗ್ಯಾಪು ಕೂಡ ಕೊಡ್ತಾ ಇಲ್ಲ. ಒಂದು ಬೆಲೆ ಏರಿಕೆಯ ಪ್ರಹಾರದಿಂದ ತಪ್ಪಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮುಂದಕ್ಕೆ ನೋಡೋಣ ಅನ್ನೋಷ್ಟು ಟೈಮ್ ಕೂಡ ಕೊಡ್ತಾ ಇಲ್ಲ. ಉಸಿರುಗಟ್ಟೋ ವಾತಾವರಣ ಈ ಬೆಲೆ ಏರಿಕೆಯಿಂದನೇ ಜನರಿಗೆ ಸೃಷ್ಟಿ ಆಗ್ಬಿಟ್ಟಿದೆ. ಈಗ ವಿದ್ಯುತ್ ದರ ಏರಿಕೆ ವಿಚಾರದಲ್ಲಿ ಏನು ನಿರ್ಧಾರ? ಎಷ್ಟು ಜಾಸ್ತಿ ಆಗ್ಬೋದು? ಯಾವಾಗ ಘೋಷಣೆ ಆಗ್ಬೋದು? ಮಮತಾ, ಈಗ ಹಾಲಿನ ದರವನ್ನ ಏರಿಕೆ ಮಾಡಿದ್ರು. ಕಳೆದ 3-4 ದಿನಗಳ ಹಿಂದೆ ಪಿಂಚಣಿ ಮತ್ತು ಗ್ರಾಜ್ಯುಟಿ ವಿಚಾರದಲ್ಲಿ ಸಿಬ್ಬಂದಿಗಳಿಗೆ ಕೊಡಬೇಕು ಅಂತ KERC ಆ ಲೆಕ್ಕದಲ್ಲಿ ಒಂದು ಬಾರಿ ದರವನ್ನ ಏರಿಕೆ ಮಾಡಿತು. 3 ವರ್ಷಗಳಿಗೆ ಅನ್ವಯವಾಗುವಂತೆ 36 ಪೈಸಾ, 37 ಪೈಸಾ, 35 ಪೈಸಾ ಈ ರೀತಿಯಾಗಿ ದರವನ್ನ ಏರಿಕೆ ಮಾಡಿತು. ಈಗ ಒಂದು ವಾರದ ಅಂತರದಲ್ಲಿ ಮತ್ತೆ ವಾರ್ಷಿಕವಾಗಿ ಏನ್ ದರ ಏರಿಕೆಯನ್ನ ಮಾಡಬೇಕು ಅದು ಇವತ್ತಾಗ್ತಾ ಇದೆ. ಸೊ 4:30ಕ್ಕೆ ಮತ್ತೆ ದರವನ್ನ ಏರಿಕೆ ಮಾಡಿ ಪರಿಷ್ಕರಣೆಯ ಆದೇಶವನ್ನ KERC ಹೊರಡುತ್ತೆ. ಅಂದ್ರೆ ಒಂದು ವಾರದಲ್ಲಿ 2 ಬಾರಿ ದರವನ್ನ ಏರಿಕೆ ಮಾಡ್ತಾರೆ. ಸೊ ಹೀಗಾಗಿ ಜನರಿಗೆ ಬಹಳಷ್ಟು ವಿದ್ಯುತ್ ವಿಚಾರದಲ್ಲಂತೂ ಬಹಳಷ್ಟು ಬರೆ ಬೀಳೋದಂತೂ ಖಚಿತ. ಈಗಾಗಲೇ ಇಂಡಸ್ಟ್ರಿ ಅವರು ಇಂಧನ ಇಲಾಖೆಯ ವಿರುದ್ಧ ಕಿಡಿಕಾರಿದ್ದಾರೆ. ನಮಗೆ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಒಂದು ಇಂಡಸ್ಟ್ರಿಯನ್ನ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾವು ಬೇರೆ ರಾಜ್ಯಗಳಿಗೆ ವಲಸೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ. ಇನ್ನೊಂದು ಕಡೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಟೀಕೆ ಕೇಳಿ ಬರ್ತಾ ಇದೆ. ಪಿಂಚಣಿ ಗ್ರಾಜ್ಯುಟಿ ಕಟ್ಟೋದಕ್ಕೆ ಗ್ರಾಹಕರ ತಲೆ ಮೇಲೆ ಯಾಕೆ ಬರೆಯನ್ನ ಎಳಿತಾ ಇದ್ದೀರಾ, ಜನರಿಗೆ ಯಾಕೆ ಕಷ್ಟವನ್ನ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಆದ್ರೆ ಅದ್ಯಾವುದಕ್ಕೂ ಕೂಡ ಲೆಕ್ಕವೇ ಇಲ್ಲ. ಜನಸಾಮಾನ್ಯರು ಜೇಬಿನಿಂದ ದುಡ್ಡನ್ನ ಕಟ್ತಾ ಇರಬೇಕು ಅಷ್ಟೇನೆ. ದರ ಏರಿಕೆಯನ್ನ ಮಾಡ್ತಾನೆ ಇದ್ದಾರೆ, ಜನ ಕಟ್ತಾನೆ ಇರಬೇಕು. ಅದರಲ್ಲೂ ಕೂಡ ಯುಗಾದಿ ಸನಿಹದಲ್ಲಂತೂ ಸಾಲು ದರ ಏರಿಕೆಯ ಬರೆ ಜನರನ್ನ ಕಾಡ್ತಾ ಇದೆ ಮಮತಾ.